ಬೇಗ ಬೇಗ ಮದುಮಕ್ಕಳನ್ನ ಕರ್ರಿ. ಹೂನಪ್ಪ. ಮದುಮಗ ಇನ್ನೂ ಬರ್ಲಿಲ್ವಲ್ಲ? ಯಜಮಾನ್ರೆ, ನಿಮ್ ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಎಲ್ಲ ಬಂದಾರ. ನೀವು ನಿಮ್ಮ ಓಣ್ಯಾಗ ಹಿಂದ ಮುಂದೆ ಎಲ್ಲರೂ ಬಂದಿದ್ದಾರೆ. ಹಾಗಾದ್ರೆ ನಾವು ನಮ್ಮ ಮಂತ್ರ ಚಲೋ ಮಾಡಂದ. ಯಜಮಾನ್ರೆ, ಇನ್ನೇನು ನೋಡಿ, ಎಲ್ಲ ಬಂದಿದೆ. ಮಂತ್ರ ಸ್ಟಾರ್ಟ್ ಮಾಡ್ತೇನೆ. ಪೂಜಾರಿ ಅವ್ರಿ, ನೀವು ಸ್ವಲ್ಪ ಸುಮ್ಮನಿರಿ. ಏನ್ರಿ ಯಜಮಾನ್ರೆ, ಇನ್ನೂ ನಮಗೆ ವರದಕ್ಷಿಣೆ ಹಣನೇ ಬರಲಿಲ್ಲವಲ್ಲ? ಅಯ್ಯೋ, ಅದಕ್ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ಕಾರ್ಯನಾದ್ರೂ ಮುಗಿಸ್ಕೊಳ್ಳಿ. ಇನ್ನೂ 1 ಲಕ್ಷ ಅಲ್ಲವೇ, ಅದು ಇವರೇ ಕೊಡ್ತಾರೆ. ಅದಾವುದು ಸಾಧ್ಯವಿಲ್ಲ. ಸದ್ಯ ನನ್ನ ಕೈಗೆ ಹಣ ಬರಬೇಕು. ಹಣ ಏನ್ರಿ, ಮದುವೆ ಮಾರ್ಕೆಟ್ನಂತೆ ಕಾಣಬಾರದು. ಹಣ ತಂದಿದ್ದಾರೆ, ಆರೆ ಕೊಡ್ತಾರೆ. ಈ ನಿಮ್ಮ ಗೊಡ್ಡು ಪುರಾಣ ನನಗೆ ಬೇಕಾಗಿಲ್ಲ. ಈಗೇನು ಹಣ ಕೊಡುವಿರೋ ಇಲ್ಲವೋ ಅಷ್ಟೇ ಹೇಳಿ. ಕೊಟ್ಟು ಬಿಡಿ, ಅವರಿಗೆ ನಂಬಿಕೆ ಏನಾದ್ರೂ ಆಗಲಿ. ಏನಪ್ಪ ನೀವು? ಅಲ್ಲ, ಆ ಹೊನ್ನಪ್ಪ ಹೊಲದಲ್ಲಿ ಸಂಚಕಾರಿಗೆ ಹಣ ಕೊಡಬೇಕು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಈಗ ಈ ವರದಕ್ಷಿಣೆ ಬೇಕು ಅಂದ ತಕ್ಷಣ ಹಣ ಕೊಡ್ತಾ ಇದ್ದೀರಲ್ಲ, ಹೇಗೆ ಅಂತ? ಯಾಕೆ ಯಾಕೆ ಜೋರ್ ಬಾಯ್ ಮಾಡ್ತಾ ಇದ್ದೀಯಾ? ನಮ್ಮ ತಂದೆಯವರ ಹತ್ತಿರ ಇದ್ದ ಹಣವನ್ನ ನಾನು ತೆಗೆದುಕೊಂಡ್ರೆ ನಿನಗೆ ಯಾಕೆ ಈ ರೀತಿ ಗಂಟ್ಲು ಹರಿದುಕೊಳ್ತಾ ಇದ್ದೀಯಾ? ಬೇಕಾದ್ರೆ ಇನ್ನು 8 ದಿನ ಬಿಟ್ಟು ಅವ್ರಿಗೆ ಹಣ ಕೊಟ್ರೆ ಆಯ್ತು. ಅಷ್ಟು ಅರ್ಜೆಂಟ್ ಏನಿದೆ ಈಗ? ಅಲ್ಲಮ್ಮ, ಮದುವೆ ಕಾಲಕ್ಕೆ ಹಣ ಬೇಕೆಂದೇ ಅಲ್ಲವೇನಮ್ಮ ನಾವು ನಿಮಗೆ ಮನೆ ಬರೆದು. ಈಗ ಇಲ್ಲ ಅಂತ ಹೇಳಿದವರು ಯಾರು? ನೋಡಿ, ಅಷ್ಟಕ್ಕೂ ನಾವೇನು ನಿಮಗೆ ಹಣ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ. 8 ದಿನ ಬಿಟ್ಟು ಆಮೇಲೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಹೊಲದಲ್ಲಿ ಹೊನ್ನಪ್ಪನಿಗೆ ಸಂಚಕಾರ ಕೊಡೋದಕ್ಕೆ ಹಣ ಕೊಟ್ಟೇ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೇವೆ. ಇಲ್ಲದೆ ಹೋದ್ರೆ ನಮ್ಮ ವ್ಯವಹಾರವೆಲ್ಲ ಹಾಳಾಗಿ ಹೋಗುತ್ತೆ, ಗೊತ್ತೇನು? ಹೇಳವ, ನನ್ನ ಮಾತು ಕೇಳಂಗಿಲ್ಲ. ಅಯ್ಯೋ, ನಾನೇ ಹೇಳ್ತಾ ಇದ್ದೀನಿ, ನೀನು 1-2 ಮಾತು ಹೇಳು. ಯಪ್ಪ, ನೀನು ಅವ್ರ ತರನೇ ಕುಣಿತಾ ಇದೆಯಲ್ಲಪ್ಪ. ನೋಡಿ, ಈಗ ಸದ್ಯ ನಮ್ಮಿಂದ ನಿಮಗೆ ಯಾವ ಕಾಲಕ್ಕೂ ಹಣ ಸಿಗೋದಿಲ್ಲ. ಒಂದು ವೇಳೆ ನಿಮಗೆ ಹಣ ಕೊಟ್ರೆ ನಮಗೆ ಸಮಸ್ಯೆ ಆಗುತ್ತೆ, ನಮ್ಮ ವ್ಯವಹಾರವೆಲ್ಲ ಹಾಳಾಗಿ ಹೋಗುತ್ತೆ. ನಾವೇನೇ ಇದ್ರು 8 ದಿನ ಬಿಟ್ಟು ನಿಮಗೆ ಹಣ ಕೊಡ್ತೀವಿ, ತಿಳಿತಲ್ಲ? ಅಲ್ಲಮ್ಮ, ಈಗ ನನ್ನ ಮಗಳ ಮದುವೆನೇ ನಿಂತು ಹೋಗುತ್ತಿದೆಯಲ್ಲಮ್ಮ. ನೋಡಮ್ಮ, ಅವರು ಮದುವೆ ಬಿಟ್ಟು ನಿಂತಿದ್ದಾರೆ. ನೋಡಿ, ಅವರು ವರದಕ್ಷಿಣೆ ಕೇಳ್ತಾ ಇದ್ದಾರೆ, ಇದರಲ್ಲಿ ತಪ್ಪೇನು ಇಲ್ವಲ್ಲ? ಮುಂಚಿತವಾಗಿ ಅವರು ವರದಕ್ಷಿಣೆ ನೀವು ಕೊಟ್ಟಿದ್ರೆ ಅವ್ರು ಯಾಕ್ರಿ ಈ ಮಾತು ಹೇಳ್ತಾ ಇದ್ರು? ಕೈಯಲ್ಲಿ ಹಣ ಇಲ್ಲ ಎಂದಾಗ ಈ ಮದುವೆ ಕಾರ್ಯ ಮಾಡೋದಕ್ಕೆ ಹೋಗಲೇಬಾರದು. ಏನೇ ಮಾಡಿದ್ರು, ಯಾವುದೇ ಕಾರ್ಯ ಮಾಡಿದ್ರು ಮೊದಲು ಹಣ ಇರಬೇಕು ಅಲ್ವೇನೆ ಗುಣವತಿ?
ಹಣವು ಬೇಕು. ಹಣದ ಜೊತೆ ನಿನ್ನಂಥ ರಾಕ್ಷಸಿಯ ಗುಣವೂ ಇರಬೇಕು. ಅಪ್ಪ ನಡೀರಿ ಹೋಗೋಣ. ಶ್ರೀಮಂತರೇ, ಶ್ರೀಮಂತರೇ, ಇನ್ನೊಂದು ಮಾಡ್ಬಿಟ್ಟು ಕೊಡ್ತಾರಂತ ಹೇಳು. ಏನಿದು ಗಲಾಟೆ? ವರದಕ್ಷಿಣೆ ಸಲುವಾಗಿ ನ್ಯಾಯ ನಡೆದ ಬರ್ರಿ ಅಪ್ಪ. ಏನಾಯ್ತು ನಿಮ್ಮ ನಿರ್ಧಾರ? ನೀನಿಂದು ನನ್ನ ಪಾಲನೆ ಕೇವಲಂತ ಮನಸ್ಸು ಮಾಡಿ ಕಾರ್ಯ ಮುಗಿಸಿ ಇನ್ನೂ 1 ಲಕ್ಷ ಅಲ್ಲವೇ, ಕೇವಲ 8 ದಿವಸ ಮಾತ್ರ ಅವಕಾಶ ಕೊಡಿ. 8 ದಿವಸ 8 ನಿಮಿಷ ತಡೆಯಲಾರೆ. ಯಾರಿಗಾದ್ರೂ ಪಟ್ಟು ಮಾಡಿಕೊಳ್ಳಿ ಮದುವೆಯನ್ನು. ಕರ್ಮವೀರ, ಬೇಡಿಯಪ್ಪ ಬೇಡಿ, ಈ ಅಮ್ಮ ಮಂಗಲ. ಏನ್ರಿ ಮಿಸ್ಟರ್ ಕರ್ಮವೀರ, ಪಾಪ ಎಷ್ಟು ಕೇಳಿಕೊಳ್ಳುತ್ತಿದ್ದಾರೆ. ಸ್ವಲ್ಪ ಆದರೂ ದಯಬೇಡವೇ ನಿಮಗೆ? ನೋಡಿ, ಇವರ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಆ ವರದಕ್ಷಿಣೆ ಹಣವನ್ನು ನಾನು ಕೊಡುತ್ತೇನೆ, ಮಾಡಿಕೊಳ್ಳಿ ಮದುವೆ. ನಿಮ್ಮ ಮಧ್ಯಸ್ಥಿಕೆ ನನಗೆ ಬೇಕಾಗಿಲ್ಲ. ಅಂದರೆ ನಿನ್ನ ಹಠವನ್ನೇ ನೀನು ಸಾಧಿಸುವಿಯಾ? ಅದನ್ನು ಕೇಳಲಕ್ಕೆ ನೀನ್ಯಾರು? ನಿನ್ನ ವಿಕ್ರಯದ ಬೆಲೆ ಎಷ್ಟಿದೆ ಎಂದು ಕೇಳಲಿಕ್ಕೆ ಬಂದವರಲ್ಲಿ ನಾನು ಒಬ್ಬ. ಅಂದರೆ ನನ್ನ ಬೆಲೆ ಕಟ್ಟಲು ಬಂದಿರುವೆಯಾ? ನಿನ್ನ ಬೆಲೆ ನೀನೇ ಕಟ್ಟಿಕೊಂಡಿರುವಿಯಲ್ಲ, ಕೇವಲ 2 ಲಕ್ಷ ರೂಪಾಯಿಗಳೆಂದು. ಸ್ಟಾಪ್! ಬಾಪು, ನೀರು ಸುಮ್ಮನಿರು. ನಿನಗೇಕೆ ಬೇಕು? ಅಣ್ಣ, ಈ ಪ್ರಸಂಗ ಮಾಡುವುದು ಬೇಡಣ್ಣ. ಕೊಟ್ಟು ಬಿಡಣ್ಣ ವರದಕ್ಷಿಣೆಯ ಹಣವನ್ನು. ಲಕ್ಷಗಟ್ಟಲೆ ಹಣ ಎಲ್ಲಿಂದ ತರಬೇಕು? ಅವೇನು ಬೋಕಿ ಚೂರೆ? ಆಯ್ತೇ ನಿನ್ನ ಯೋಗ್ಯತೆ. ಈಗ ನಡೆಯಲಿರುವ ಕಲ್ಯಾಣ ಕಾರ್ಯಕ್ಕೆ ಕಲ್ಲು ಹಾಕಿದವನು ನೀನು. ಈಗ ಇವರು ಎಷ್ಟು ಅರ್ಧ ವರದಕ್ಷಿಣೆ ಕೊಟ್ಟರು ನಾನು ಇವಳಿಗೆ ತಾಳಿ ಕಟ್ಟಲಾರೆ. ಯಾವನೋ, ಎಲ್ಲಿಯವನೋ, ಯಾವ ಸಂಬಂಧವಿಲ್ಲದವನು ನೀನು. ಕೂಡಿದ ಜನರ ಮಧ್ಯೆ ಮಾತನಾಡಿದಕ್ಕಾಗಿ ನಾನು ಈ ಮದುವೆ ಮಂಟಪವನ್ನೇ ಬಿಟ್ಟು ಹೋಗುತ್ತೇನೆ. ಮಾಡಿಕೊಳ್ಳಿ ಮದುವೆಯನ್ನು. ಮಿಸ್ಟರ್, ನಡೆಯಲಿರುವ ಮಾಂಗಲ್ಯ ಕಾರ್ಯಕ್ಕೆ ಕಲ್ಲು ಹಾಕುತ್ತಿರುವ ನೀನು ಈಗ ಇವರ ಹಣ ಕೊಡದಿದ್ದರೂ ತಾಳಿ ಕಟ್ಟಬೇಕೆಂಬ ಯೋಚನೆಯಲ್ಲಿ ದೊಡ್ಡ ಕೋಟ್ಯಾಧೀಶ್ವರನ ಮರಿ ನನ್ನ ಬೆಲೆ ಕಟ್ಟಲು ಬಂದಿದ್ದಾನೆ ಅವೇಕಿ. ಮಿಸ್ಟರ್, ಸ್ಟಾಪ್ ಯುವರ್ ಮೌತ್. ಮಾಡಿಕೊಳ್ಳಿ ಮದುವೆಯನ್ನು. ಕರ್ಮವೀರ, ಅಯ್ಯೋ ದೈವವೇ, ಹಾಳಾಯಿತಮ್ಮ, ಹಾಳಾಯಿತು ನಿನ್ನ ಮಂಗಲ ವಾದ್ಯಗಳ ಬದಲು ಅಮಂಗಲ ವಾರ್ತೆ ಅವೇಚ್ಛವಾದ ಕೇಳಹಟ್ಟಿ. ಬಡವರ ಮಕ್ಕಳಿಗೆ ಮದುವೆ ಇಲ್ಲ. ಮಂಗಲ ಕಾರ್ಯದ ಭಾಗ್ಯ ಹಣೆ ಬರದಲ್ಲಿ ಬರೆದಿಲ್ಲ. ವಿಧಿದ್ರೋಹಿ ಸೌಭಾಗ್ಯವತಿ ಆಗು ಮಗಳೇ ಇಲ್ಲ. ಸುರಿಸಮ್ಮ, ಸುರಿಸಿ ಕಣ್ಣೀರು. ಹುಲಿನ ಕಣ್ಣೆ ನಾ ಕಾಣಲಿಲ್ಲ ಕಲ್ಯಾಣವೆಂದು. ಮನೆ ಮಾಡಿ ನಿನ್ನ ಕಲ್ಯಾಣದ ಬದಲು ಕಣ್ಣೀರು ಕಾಣಬೇಕಾಯ್ತಮ್ಮ, ಕಣ್ಣೀರು ಕಾಣಬೇಕಾಯ್ತು. ನಾನು ಹೆಣ್ಣಾಗಿ ಹುಟ್ಟಿ ನಿನಗೆ ಪರಿತಾಪವನ್ನು ಕೊಟ್ಟೆ ಅಮ್ಮ. ನಿನಗೆ ಪರಿತಾಪವನ್ನೇ ಕೊಟ್ಟೆ. ಅಣ್ಣ, ನೋಡಣ್ಣ ಬಡವರ ಸ್ಥಿತಿ. ಇಂಥ ಸಮಯದಲ್ಲಿ ನೀನು ಉದಾರ ಮನಸ್ಸು ಮಾಡಬೇಕಣ್ಣ. ಮದುವೆ ನಿಲ್ಲಬಾರದು. ಅಂದರೇನು? ಅಣ್ಣ, ಇಂದೊಂದು ದಿನ ನಾ ನಿನಗೆ ಹೇಳಿದಂತೆ ಗುಣವತಮ್ಮ ನನ್ನ ಅತ್ತಿಗೆಯಾಗಿ ಬರಲಣ್ಣ. ಬಾಪು, ಇದನ್ನೇನು ನುಡಿಯುತ್ತಿರುವೆಯೋ? ಅಣ್ಣ, ನಿನ್ನ ಕಾಲಿಡಿದು ಬೇಡಿಕೊಳ್ಳುತ್ತೇನೆ. ಇದರಿಂದ ನಿನಗೇನು ಲಾಭವಿದೆಯೋ?
ಬಲವಿಲ್ಲದವರ ಉದ್ಧಾರವೇ ನನ್ನ ಲಾಭವಣ್ಣ. ನನ್ನಿಂದ ಮುರಿದು ಹೋದ ಈ ಮದುವೆ ನಾನೇ ನೆರವೇರಿಸಿಕೊಡಬೇಕು. ಉದ್ಧಾರ ಉದ್ಧಾರ ಅಂತ ಹೊರಡಲು ನಾವೇನು ಸಮಾಜ ಕಲ್ಯಾಣಕ್ಕಾಗಿ ನಿಂತಿಲ್ಲಪ್ಪ. ಮುಖ್ಯ ನಮ್ಮಷ್ಟಕ್ಕೆ ನಾವೇ ಜೀವಿಸಿಕೊಳ್ಳುವುದನ್ನು ನೋಡಿಕೊಳ್ಳಬೇಕು. ಸಾಕಷ್ಟು ಜನ ಕನ್ಯಾ ಪಿತೃಗಳು ನಾನು ಕೇಳಿದಷ್ಟು ವರದಕ್ಷಿಣೆ ಕೊಡಲು ಸಿದ್ಧರಿರುವಾಗ ಅಂದರೆ ನಿನಗೆ ಹಣವೇ ಬೇಕೇನಣ್ಣ? ಕೇಳಣ್ಣ, ಸರಿ, ನೀನೆಷ್ಟು ವರದಕ್ಷಿಣೆ ಕೊಟ್ಟರೆ ಇವಳನ್ನು ನೀನು ಕೈ ಹಿಡಿವೆ? ಹಾ, ಕನಿಷ್ಠ ಪಕ್ಷ 10 ಲಕ್ಷ ರೂಪಾಯಿಗಳಾದರೂ ಬೇಕು. ಹಾಗಿದ್ದರೆ ಮಾತ್ರ. ಸರಿ, ಲಗ್ನವೆನ್ನುವುದೊಂದು ಗಂಡಸರಿಗೆ ಹಣ ಗಳಿಸುವ ಸಾಧನ ಎಂದು ನೀನು ತಿಳಿದುಕೊಂಡಿದ್ದರೆ, ಮನಸ್ಸಿನಲ್ಲಿ ಆಸೆ ಮಾಡಿಕೊಂಡಷ್ಟೇ ಪಡೆದುಕೊಂಡು ನೀನಿನ್ನೊಬ್ಬಳಿಗೆ ಗಂಡನಾಗ ಬಯಸಿದರೆ, ನೀನು ಕೇಳಿದಷ್ಟು ವರದಕ್ಷಿಣೆ ಕೊಡುತ್ತೇನಣ್ಣ, ಮಾಡಿಕೊಳ್ಳಿ ಮದುವೆ. ಬಾಬು, ಎಲ್ಲಿಂದ ತಂದು ಕೊಡುವೆಯೋ? ಎಲ್ಲಿಂದಾದರೂ ತಂದು ಕೊಡಲಿ, ಅದನ್ನು ಮಾತ್ರ ನೀನು ಕೇಳಬೇಡಣ್ಣ. ಸರಿ, ಹಾಗಾದರೆ ಎಲ್ಲಿದೆ ಹಣ? ಹಣ ನಿನ್ನ ಹಣ ಮುಟ್ಟುವವರೆಗೂ ನನ್ನ ಆಸ್ತಿಯಲ್ಲ ನಿನ್ನ ಹಕ್ಕಿನಲ್ಲಿ ಇರಲಿ ಎಂದು ಹಿಂದೆ ಬರೆದು ಕೊಡುತ್ತೇನೆ ಅಣ್ಣ. ಬೇಗನೆ ಬಟ್ಟೆ ಬದಲಾಯಿಸಿ ಮದುವೆಗೆ ಸಿದ್ಧನಾಗು. ಬಟ್ಟೆ ಎಲ್ಲಿವೆಯೋ? ಮನೆಯಲ್ಲಿರುವ ಬಟ್ಟೆಗಳನ್ನೇ ತರಿಸಿಕೊಂಡು ಬಾ ಅಣ್ಣ. ಓಕೆ, ಬರುವೆ. ಕೊಡುವುದು ಎಲ್ಲಿಂದ? 10,000. ನಾವು ಮನೆ ಮಾರಿರೋದು ಮಾತ್ರ ಕೇವಲ 5,000ಕ್ಕೆ ಮಾತ್ರ. ಬೇಡಿರಪ್ಪ, ನಾವು ನಿಮ್ಮ ಆಸ್ತಿ ಕಳೆದು ನಾವು ನಮ್ಮ ಸುಖ ಸಾಧಿಸಿಕೊಳ್ಳುವುದು ಇದು ಯಾವ? ನಮಗೆ ಜನರಾದರೂ ಏನಂದಾರು? ಯಜಮಾನ, ಇದರ ಯೋಚನೆ ನಿನಗೆ ಬೇಡಿ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ನಿಮಗ್ಯಾಕ್ರಪ್ಪ ತೊಂದರೆ? ಬೇಡ ನನ್ನಪ್ಪ, ಬೇಡ. ನಮ್ಮ ಪಾಲಿಗೆ ಬಂದದ್ದನ್ನು ನಾವೇ ಅನುಭವಿಸುತ್ತೇವೆ. ನಿಮ್ಮ ಆಸ್ತಿ ಕಳೆದು ನಾವು ನಮ್ಮ ಸುಖ ಸಾಧಿಸಿಕೊಳ್ಳುವುದು ಇದು ಯಾವ ನ್ಯಾಯ? ನಮಗೆ ಜನರಾದರೂ ಏನಂದಾರು? ಯಜಮಾನ್, ಅನ್ನುವರಾರು ನಿಮ್ಮ ಮಗಳ ಮದುವೆ ಮಾಡುವುದಿಲ್ಲ. ಗುಣವತಮ್ಮನಂತೆ ನನಗೊಬ್ಬ ತಂಗಿ ಇದ್ದರೆ ನಾನವಳ ಮದುವೆ ಮಾಡುತ್ತಿರಲಿಲ್ಲವೇ? ನನ್ನ ತಾಯಿಯ ಗರ್ಭದಿಂದ ಹುಟ್ಟಿ ಬಂದ ಸಹೋದರಿ ನನಗಿಲ್ಲದಿರುವಾಗ, ಇಂಥ ಸಹೋದರಿಯನ್ನು ದೈವ ನನಗೆ ಕರುಣಿಸಿರುವಾಗ ನಾನೇಕೆ ನಿರಾಕರಿಸಲಿ ಯಜಮಾನ್ರೆ? ನಾನೇಕೆ? ಗುಣವತಮ್ಮ, ಕುಳಿತುಕೊಳ್ಳಮ್ಮ. ಎಂತ ವಿಶಾಲ ಹೃದಯ ನಿಮ್ಮದು. ನಿಮ್ಮನ್ನು ದೇವರನ್ನಬೇಕೋ ಅಥವಾ ದೇವ ಮಾನವ ಅಂತ ಕರಿಬೇಕೋ? ಬಡವಳಾಗಿರೋ ಈ ನನ್ನ ಬಾಳಿಗೆ ನಿಜವಾಗ್ಲೂ ನೀವೇ ದೇವರಾದ್ರೆ ನೀವು ನನ್ನ ಪಾಲಿಗೆ ದೇವರೇ ಸರಿ. ಏನಮ್ಮ, ಅತ್ತಿಗೆಯಾಗಿ ಬರಬೇಕಾದ ನೀನು ನನಗೆ ಹೆತ್ತ ತಾಯಿಯ ಸಮಾನಳಮ್ಮ. ತಾಯಿಯಾದವಳು ಕಾಲಿಡಿದುಕೊಳ್ಳುವುದು ಛೇ ಛೇ, ಬೇಡಮ್ಮ. ಅತ್ತಿಗೆಯಾಗಿ ನಡೆದು ಬಂದು ನೀ ತುಂಬಿ ಕೊಡಮ್ಮ ನನ್ನ ಮಾತೃ ಸ್ಥಾನವನ್ನು. ಹೇಳಮ್ಮ, ಹೇಳಮ್ಮ, ಬಾಪು ನೀ ನನ್ನ ಮೈದುನ ಎಂದು. ಮೈದುನ? ಅತ್ತಿಗೆ, ಧನ್ಯನಾದೇನಮ್ಮ, ಧನ್ಯನಾದೆ. ನಡೆಯಮ್ಮ, ಕುಳಿತುಕೋ. ಬೈರಪ್ಪ, ಅಣ್ಣ ಬರ್ಲಿಲ್ಲ ನೋಡು, ಕರ್ಕೊಂಡು ಬಾರೋ. ಪೂಜಾರಿ ಅವರೇ, ಹಲೋ ಪೂಜಾರಿ ಅವರೇ, ಮಂತ್ರ ಪ್ರಾರಂಭಿಸಿರಿ. ಅಡ್ಡಿ ಇಲ್ರಿ, ನಿಮ್ಮಂತವ್ರು ಆಗ್ಬೇಕು ನೋಡಿ ಸರ್ಕಾರದ ಮಂತ್ರಿ ಜಾಗಕ್ಕ.
బలం తదేవ తారబలం చంద్రబలం తదేవ తదేవ లగ్నం సుదంతు దేవ తారబలం చంద్రబలంతు దేవ బలం దైవ బలంతు దేవ ಗೌರಿಪತಿ ತೆಂಗ್ರಂ ವಿಗ್ರಂ ಸ್ಮರಾಯೇ ಪಾರ್ವತಿಪತಿ ಪರಾರ ರಮಾದೇವ್. ಮದುಮಕ್ಕಳ ದೇವರಿಗೆ ನಮಸ್ಕಾರ ಮಾಡ್ರಿ. ಸ್ವಾಮಿ, ಕೊನೆಗೂ ನನ್ನಂಥ ಬಡವಳ ಬಾಳಿಗೆ ನೀವು ಮಾಂಗಲ್ಯ ಕಟ್ಟಿ ಈ ನನ್ನ ಬಾಳಿಗೆ ಬೆಳಕಾಗಿ ಬಂದ್ರಲ್ಲ, ನನ್ನಂಥ ಪುಣ್ಯವಂತೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು. ಈ ಒಂದು ಮದುವೆಯಾದ ಹೊಸತರದಲ್ಲಿ ಒಂದು ಹಣವನ್ನು ಹೊಂದಿರುತ್ತಾರೆ. ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಕೈ ಹಿಡಿದಾಗ ದಿನವೂ ಆನಂದವೇ. ಇಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಹಾಡುವ ನುಡಿಯು ಜೇನಿನ ಸಿಹಿಯು ಕಡೆಯುವ ಹಾದಿ ಹೂವಿನ ಹಾದಿಯು. ಅನುಗಾಲ ಅನುರಾಗ ಅನುರಾಗ ಅನುಗಾಲ ಶುಭಯೋಗ. ಓ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವು. ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೋ.
ಮಾಸಗಳೆಲ್ಲ ದಸಮದು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ, ದಿನವೆಲ್ಲ ಸಂತೋಷ ಉಲ್ಲಾಸ. ಗರಿಸ 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 ಗರಿಸ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವು. ಎದುರಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೋ. ಲಾಲ ಲಾಲ ಏ ಹುಡುಗ ಎಲ್ಲ ಸಿಗತಿ ನಿನ್ನ ಜೋಡಿ ಮಾತಾಡೋ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿಲ್ಲ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಕೆಳಗಿನ ಚಿಂತೆ ಕೆಳಗೆ ಹಿಡ್ಕೊಂಡ ಬಂದೆ ಹಿಂಬಲ್ಲ. ನನಗೆ ಗಂಡ ಭಾಳ ನೆನಪಿನ ಶಕ್ತಿ ಐತ್ರಿ. ನಾ ಯಾವಾಗಾರು ಒಂದು ವಾರದಿಂದ ಕೇಳಿದ್ರೆ ಒಂದು ವಾರ ಬಿಟ್ಟ ಮೇಲೆ ತಂದು ಕೊಡ್ತಾನ್ರಿ. ಎಂತವ್ ಕೊಟ್ಟು ಕೂತೀವ ತಮ್ಮ ನನ್ನ ಜಾಗದಾಗ ನೀ ಇರ್ಬೇಕಾಕಿತ್ತು, ಗೊತ್ತಾಕಿತ್ತು. ಏನಾಯ್ತು ದೇವರಲ್ಲಿ ಬೇಡ್ಕೊ ಮುಂದಿನ ಜನ್ಮ ನಾನು ಹೆಣ್ಣಾಗಿ ಹುಟ್ಲಂತೇಳಿ. ಬಾ ಇಡ್ತೀನಿ ಬಾರ. ಅಲ್ಲ ಅವನ ಬಾಯಾಗ ಎಲ್ಲಿ ಇಡ್ತೀನಿ ಅಲ್ಲೇ ನೀ ತಪ್ಪು ತಕೋ ಬರ್ತಮ್ಮ ಸಂಬಂಧ ಮಾಡ್ಕೋ. ನೀ ಏನ ಹೇಳ ಹಿರಿಯ, ನಸೀಬ ಅನ್ನೋದು ಒಂದಿತ್ತು ಅಂದ್ರ ನೀನು ಮಣ್ಣು ಹಿಡಿ ಅದು ಹಣ್ಣಾಗುತ್ತ, ಕಸ ಹಿಡಿ ಕಸ್ತೂರಿ ಆಗುತ್ತ. ಅದ ಹಿಡಿದು ಹೊನ್ನು ಮಣ್ಣು ಆತಂದ್ರ ದೈವದ ಬಾಗಲ ಮುಚ್ಚಿಗೊಂತಂತ ತಿಳ್ಕೊಬೇಕು. ಈಗ ಗುಣವಂತವನ ಬಾಗಲ ತೆರೆದತೆ, ಅದಕ್ಕೆ ಅಂತ ಮನಿ ಸಿಕ್ತು. ಹರಕೆ ಹೊತ್ಕೊಂಡು ಹಂದ್ರ ಏರಿದ್ರ ಗಂಡ ಗಂಟು ಬಿದ್ದಂಗ ನೀ ಮಾರಯ್ಯ. ಏನ ನನ್ನ ನಸೀಬು, ನಿನ್ನ ಕಟ್ಕೊಂಡಿ ನನ್ನ ಬಾಳೆ ಅನ್ನೋದು ಹಾಳಾಗಿ ಹೋತ್ ನೋಡು. ಇಲ್ಲ ರೊಟ್ಟಿ ತಿರುವ ಚುಚ್ಚುಗಲಿ ಕೆತ್ತ ನೀನ್ ನಾನೇ ಬರ. ಏನಾಗಿತ್ತು ನಿನ್ ನಾನೇ ಬರಕ? ಏನಾಗತ್ತಂತೀರಿ ಸರಿ ಹೇಳ್ಬೇಕಂದ್ರೆ ಹಿರಿಯ, ನಾ ಏನು ಕಟ್ಕೊಂಡಲ್ಲ, ನನ್ನ ಬಾಳೆ ಏನು ಸುದ್ದ ಆಗ್ಲಿಲ್ಲ, ಸುದ್ದ ಆಗ್ಲಿಲ್ಲ. ಏನಾಗೈತ ಬಿಚ್ಚಿ ಹೇಳು ಮಾಡ್ತದೆ. ಏನು ಬಿಚ್ಚಿ ಹೇಳೋದೈತಿ? ಅಲ್ಲ ಒಂದು ಹೊಸ ಸೀರೆ ಉಡ್ತೀನಿ ಅಂದ್ರ ಸುದ್ದಿನ ಕೇಳಬೇಡ. ಕರಿ ಮನಿ ಮ್ಯಾಗ ಮತ್ತೊಂದು ಮನಿ ಹಾಕೊಂಡೇನಂದ್ರ ಇದೊಂದು ಮನಿ ಬಿಟ್ರೆ ಮತ್ತೊಂದು ಕೇಳಬೇಡ. ಇನ್ನು ಬಂಗಾರದ ಮಾತಂತೂ ದೂರದ ಮಾತಾತು. ನೀ ನನಗೆ ಯಾಕಾರ ಗಂಟು ಬಿದ್ದು ನಿನ್ನ ಬಾಯಾಗ ಕಪಾಳಕ ನನ್ನಂತ ಸರಳಾರ ಮನುಷ್ಯ ನಿನಗೆ ಗಂಡನಾಗಿ ಸಿಕ್ಕಿದ್ದು ನೀನ್ ಯಾ ಜನ್ಮದಾಗ ಪುಣ್ಯ ಮಾಡಿಯೇ ಏನ? ಯಾರಿಗ ಗೊತ್ತು ಮರಯ್ಯ? ನಾ ಯಾ ಜನ್ಮದಾಗ ಎಂಥ ಪಾಪ ಮಾಡಿನ ನಿನ್ನಂತ ತೋಡಾದಿ ನನಗ. ಯಾಕೆ ಏನಾತ? ಸುಮ್ಮನೆ ಒಣ ತೌಡು ಕುಟ್ಟಕ್ ಹೋಗ್ಬೇಡ, ಮಿಜಿ ಮಿಜಿ ಮಾಡಕ್ ಹೋಗ್ಬೇಡ. ಅದೇನಾತ ಅಂತ ಬೋಲು. ಮಿಜಿ ಮಿಜಿ ಯಾಕ? ನೀನು ಮನೆ ದೇವ್ರ ಆಣೆ ಮಾಡಿ ಹೇಳು. ಏನಂತ? ಎಂದು ನೀನು ನಾವು ನಡೆಯಾಕ ಬಂದಿದಿ ಅಂದಿನಿಂದ ನನ್ನ ಹೆಸರು ಹೊಯ್ಕೊಳ್ಳಕತ್ತೈತಿ ನೀನ್ ನಾನೇ ಬರ.
ಬಡ್ಕೊಂಡೆ ಯಾತ್ರ ಸಂಬಂಧ ಹೊಯ್ಕೊಳಕತ್ತೈತಿ ಹೇಳ ಮೊದಲಕ್ಕ. ನೀನು ನಡೆಯಾಕ ಬಂದು 4 ವರ್ಷ ಆತ. ಆತಲ್ಲ ಒಂದರ ಹೆಣ್ಣು ಗಂಡು ತೊಟ್ಟಲ್ದಾಗ ಇಟ್ಟು ತೂಗಿದ್ದರ ಜಾಸ್ತಿ ಐತೈತಿ ನಿನಗ. ಹೇಳಿದ್ ನೀವು ಹೇಳಿದೆ ಈ ಹೆಣ್ಣಿಗೆ ಮಕ್ಕಳ ಅಕ್ಕವು ಇಲ್ಲೋ ಹೋಗಿ ಇದಕ್ಕೆ ಜೋಡ ಮಾಡಬೇಡ ನನ್ನ ಗಂಟು ಹಾಕಬೇಡ ಅಂತೇಳಿ ನಮ್ಮಪ್ಪ ನನ್ನ ಮಾತು ಕೇಳಲೇ ಇಲ್ಲೋ ಮರೆಯ. ಹೆಣ್ಣು ಮಕ್ಕಳು ಅಂದ್ರೆ ಹೆಂಗಿರ್ಬೇಕು? ಒಂದು ಹೆಂಗಿರ್ಬೇಕು? ಹೊಟ್ಯಾಗ, ಹಾ ಒಂದು ತೊಟ್ಟಿಲ್ದಾಗ, ಒಂದು ಬಗಲಾಗ, ಇನ್ನೊಂದು ಸಾಲ್ಯಾಗ ಕಲ್ತಿರ್ಬೇಕು. ಹಾಗ ಸಾಲಿಗೆ ಸಾಲು ಹಿಡಿದಿರ್ಬೇಕು, ಸಾಲ್ಯಾಗ 4 ಕಲ್ತಿರ್ಬೇಕು. ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಗೌರವ. ಮಗ್ಳ ಮನೆಯವ್ರಿಗೆ ಬ್ಯಾಸರಾದ್ರೂ ಚಿಂತಿಲ್ಲ, ಸಾಧ್ಯ ಇದ್ದಷ್ಟು ಮಕ್ಕಳ ಸಂಖ್ಯೆ ಬೆಳೆಸಿಬಿಡೋದು ನೋಡು. ನಿನ್ನ ಈ ಮಣ್ಣಾಪುರದಾಗ ಹುಡುಕಿಯಾಡೆ ನಿನ್ನ ನನಗೆ ಜೋಡ ಮಾಡಿದ್ರ ನಿನ್ನ ಹಿರದವಳ ನೀ ದುಡ್ಕೊಂಬಂದಿದ್ದು ನಮ್ಮಿಬ್ಬರ ಜೀವನಕ್ಕ ಸಾಕಾಗವಲ್ದು. ನಾಳೆ ಏನಾರ ದೇವ್ರು ಒಂದು ಕೊಟ್ನು ಅಂತ ತಿಳ್ಕೊ, ಅದನ್ನೇನ ಕತ್ತಿಯಾಗ ಕಾಲ ಬಿಚ್ಚಿ ತಿಪ್ಪಿಗೆ ಮೇಯಾಕ ಕಳಿಸ್ತೇನ? ನಿಮ್ಮ ಮೌನ ದೇವ್ರಾಣಿ ಹೊಳತಾನ ಅಂತ ಪ್ರಸಂಗ ಬಂದ್ರ 1-2 ಗಳಿಸಲ್ಲ ಅಂದ್ರ ನಾನು ಯಾಕೆ ಕರಿತಿ ಮೀಸಿ ಹೊತ್ತ ಗಂಡಸು ಅಂತ ಮತ್ತ ಅಡದ ಮುಂಗ ಹಿಡಿದು ಕೇಳ. ನಾನು ಹಿರಿಯ ನಾನು ಸಾಕಷ್ಟು ದೇವ್ರಿಗೆ ಹರಕೆ ಹೊತ್ತೀನಿ. ಇವತ್ತಿಲ್ಲ ನಾಳೆ ಯಾವ್ದಾರ ಒಂದು ದೇವ್ರ ಕಣ್ಣ ಬಿಡಿಬಾರ್ದೆ ಅಕ್ಕ. ಮುಗಿದೋತ್ ಬಿಡು. ಆ ದೇವ್ರ ಕಣ್ಣು ಬಿಟ್ಟು ನೋಡೋದ್ರೊಳಗ ಎಲ್ಲಿ ಈ ದೇವ್ರ ಕಣ್ಣು ಮುಚ್ತಾನೇನೋ ಅಂತೀನಿ. ಹಿರಿಯ ಬಾಯಿಲಿ ಬಾರ ನೀ ಸಿಟ್ಟಿದ್ರೆ 4 ಹೊಡಿ, ಬೇಡ 4 ಒದಿ. ಮಂದ್ಯಾಗ ನೀವತ್ತು ಮನೆಗೆ ಬಂದ್ಮ್ಯಾಗ ನಿನಗದ ನಿನಗದ ಅದು ವಿಚಾರ ಸೆಕೆಂಡ್ರಿ. ಆದ್ರೆ ದೇವ್ರ ಕಣ್ಣು ಮುಚ್ಚಲಿ ಅನ್ನಕ್ ಹೋಗ್ಬಿಡ ಮಾರಯ್ಯ. ನಿನಕ್ಕಿಂತ ಮುಂಚೆ ದೇವ್ರು ನನ್ನ ಕಣ್ಣು ಮುಚ್ಚಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಇಬ್ರು ಕಣ್ಣು ಮುಚ್ಚಿಬಿಡಣ ಹೆಂಗ್ ಬಿಡ್ತಾವ ಮಕ್ಕಳು? ಏನು ಮಕ್ಕಳು ಹುಟ್ಟುತ್ತಾವ್ರಿ ಈಗಿನ ಕಾಲದಾಗ? ಮೊದಲು ಹುಟ್ಟುತ್ತಿದ್ದವ್ರಿ ನೆಲಕ್ಕೆ ಬಿದ್ದ ತಕ್ಷಣ ಅವ್ವ 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 ಅಂತದ್ದು. ಈಗ ಹುಟ್ಟುತ್ತಾವ್ರಿ ಲವ್ 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 ಅಂತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗಿನ ಕಾಲದಾಗ ಲಗ್ನ ಆಗಕ್ಕಿಂತ ಮೊದಲ ಹುಡ್ತಾವ್ರಿ ಈಗಿನ ಹುಡುಗರಿಗೆ ಮಕ್ಕಳು. ನಮಸ್ಕಾರ ರೀ ಅಪ್ಪ. ಓಚಲೆ ಬಾಯಿನ ಒಡ್ಡು ಮಾರ್ನಿಂಗ್ ಅಂತ ಹೇಳು ಮಗನ. ಈ ಕನ್ನಡ ಶಬ್ದ ನಮ್ಗೆ ನಮಸ್ಕಾರ ಚಮತ್ಕಾರ ಅಂದ್ರ ವಾಂತಿ ಆಗತ್ತಪ್ಪ. ಆಗ್ಲಿ ಅಷ್ಟು ಕಲಿತೀವಿ ನಾವು. ಏಂಬಲೀಸ್ ಆಗ್ಲಿ ಬಿಡ್ರಿ, ಹಂಗ ಆಗಲ್ರಿ. ಅಲ್ಲೋ ಮನೆಯೊಳಗ ಕೆಲಸ ಬಿಟ್ಟು ಹೆಂಡಿ ಕೂಡ ಚಕ್ಕಂದ ಅಡಿಕೆಂತ ನಿಂತಿಯಲ್ಲೋ ಬಾಜಾರ್ದಾಗ. ಅಲ್ರಿ ನಾನು ತಿನ್ನೋದು ಪಂಚಾಯತಿ ಪಗಾರ, ನೀವು ನಿಮ್ಮ ಮನೆ ಕೆಲಸ ಮಾಡ್ಸಿದ್ರೆ ಇದು ಸ್ವಲ್ಪ ತಪ್ಪಂತ ನನಗನ್ಸಿಲ್ಲ ಅನ್ರಿ. ತಪ್ಪ? ಹಾ ತಪ್ಪು ಯಾಕಾಗತ್ತೆ? ಆಗೋದಿಲ್ಲ. ಯಾಕೆ ತಪ್ಪಾಗುತ್ತೆ ಹೇಳ? ನೀನ್ ಯಾಕೆ ಇದನ್ನ ತಲೆಗೆ ತುಂಬಿಕೊಂಡಿ? ಬ್ರೇನ್ ಔಟ್ ಆದೈತಿ. ಯಾಕಂದ್ರ ನಾವು ಪಂಚಾಯಿತಿ ಕಾರ್ಬಾರ್ ಮಾಡ್ಬೇಕಾದ್ರ ನಮ್ ಸ್ವಂತ ರೊಕ್ಕ ಖರ್ಚು ಮಾಡಿ ಎಲೆಕ್ಷನ್ಗೆ ಆರಿಸಿ ಬಂದೀವಪ್ಪ. ಬಾ ಪಂಚಾಯತಿಗ ಭಾರಿ ಕಾರ್ಬಾರ ಮಾಡ್ತಾರ ಬಿಡ್ರಿ ನೀವು. ಹೌದು ಮತ್ತೆ ಆ ಪಂಚಾಯಿತಿ ಮೆಟ್ಟುಗಟ್ಟಿ ಹತ್ತಬೇಕಾದ್ರ ಲಕ್ಷ ಗಟ್ಲೆ ಹಣ ನೆನಪಾಕವಲೆ ಭೈರಾ ಬಿಡ್ರಿ. ಅಂದ್ರ ಮೆಟ್ಲಿಗೆ 1 ಲಕ್ಷ ಖರ್ಚು ಮಾಡ್ರಿ ಬಿಡ್ರಿ ನೀವು. ಹೌದು. ಆ ರೊಕ್ಕ ತಕ್ಕೊಳ್ಳೋದು ಹೆಂಗ ಹೇಳೋ ಭೈರಾ? ಏನ್ರಿ ನೀವು ಎಲ್ಲಿಟ್ರಿ ಬುದ್ಧಿನ? ಹೊಟ್ಟೆಗೆ ದಿನ ಮಮ್ಮು ಸಾರು ಅಂತೀರಿ, ಅಷ್ಟಕ್ಕೊಂದು ರೊಕ್ಕ ಯಾಕ್ರಿ ಖರ್ಚು ಮಾಡಕ್ ಹೋಗಿದ್ರಿ? ಅಲ್ಲ ಧರ್ಮವಂತರಾಗಿದ್ರೆ ನಿಮ್ಮ ಮ್ಯಾಗ ಅವ್ರಿಗೆ ಅಪಾರವಾದ ಪ್ರೀತಿ ಪ್ರೇಮ ಇದ್ರೆ ಹೋಟ್ ಹಾಕ್ತಿದ್ರು, ಒಳ್ಳೆ ಅಂದ್ರೆ ತಮ್ಮನೆ ತಾವಿರ್ತಿದ್ರು. ನೀವು ತನ್ನಾಗ ರೊಕ್ಕ ಎಲ್ಲ ನಿಮ್ಮ ತಾಕ ಇಟ್ಟುಕೊಂಡು ಆರಾಮಾಗಿ ಮನೆ ಕುಂದ್ರಬಾರ್ದಾಗಿತ್ತೇನ್ರಿ? ಹೌದವ್ವ ಬುಗುಡವ್ವ, ಹೌದು. ಅದು ನಮಗ ಈಗ ತಿಳಿಯಾಕತ್ತೈತೆ. ಆ ಮಾಲಿಗೌಡ್ರು, ಕೆಳಗಲ್ ಮಲಿ ಪೊಲೀಸ್ ಗೌಡ್ರು, ನಡಲ್ ಮನೆ ಗುರಿಕ್ಯಾರ, ಊರ್ ಕೋಳೂರವ್ರು ಹುರುಪು ಮಾಡಿ ನಮ್ಮನ್ನ ನಿಂದಿರಿಸಿದ್ರ ನಾವು ಮಂಗಿ ಆಗಿ ನಿಂತು ಬಿಟ್ಟಿವಿ. ಈಗ ಕೈ ಅಂದು ಕಳ್ಕಂದ್ವಿ, ಬಾಯಿ ಅಂದು ಕಳ್ಕಂದ್ವಿ, ಕೊನೆಗೆ ಕಾಲಂದು ಕಳ್ಕಂದ ಹೋದ್ವಿ. ನಮ್ಮ ಮನುಷ್ಯನ ಮೇಲೆ ಬಹಳ ಡೇಂಜರ್ ಎಫೆಕ್ಟ್ ಇದ ಸಿಟ್ನಾಗ ಪಂಚಾಯಿತಿಗೆ ಬೆಂಕಿ ಯಪ್ಪ ಚಿಬಿಡೇನೆ ಇಲ್ರಿ. ಯಾತಕ್ಕೋ ಪಂಚಾಯತಿ ಕಂದಿಲ್ಲ ಚಕ. 4
4 ದಿನ ಹಚ್ಚದಿದ್ರೆ ಏನಾಗತ್ತೆ ಬಿಡು, ದಿನನಿತ್ಯ ಹಚ್ಚಿದ್ರ ಜನ ನಮ್ಮನ್ನ ಸ್ಮರಿಸೋದಾಗ ಆಡ್ರ. ಊರು ಮತ್ತಷ್ಟು ಹಾಳಾಗಿ ಹೋಗಲ್ಲಕ್ ಬಿಡ್ರಿ. ನಿಮ್ಮ ಮನಿ ಮುಂದಲ್ ಕಂದಿಲ್ಲ ಹಚ್ಚಕರ ಬೇಡ. ಯಾಕಂದ್ರ ನೀವು ಆಫೀಸರ್ ಗೀಪಸ್ಸರ್ ರಾತ್ರಿ ಹೊತ್ತು ನಿಮ್ಮ ಮನೆ ಮುಂದೆ ಅಡ್ಡಾಡ್ತಿರ್ತಾರಲ್ರಿ. ರಾತ್ರಿ ಹೊತ್ತು ನಮ್ಮ ಮನೆಗೆ ಅಲ್ಲಿ ಯಾರಲ್ಲಿ ಅವರು ಬರೋರು? ನೀವು ಹಿಂದೆ ರೀ ಊರಿಗೆ ಸರ್ಪಂಚ್ರ, ದೊಡ್ಡವರು ಸಣ್ಣವರು ನಿಮ್ಮ ಮನೆ ಮುಂದೆ ಬರೋದು ಹೋಗೋದು ಮಾಡ್ತಿರ್ತಾರಲ್ರಿ. ಬರ್ಲಾರ ಮಗನ ಅವ್ರಿಗೆ ಯಾಕೆ ಸುರುಟ್ಟತ್ತ ಎಡಿ ಬೀಳು ಅಂದ್ರೆ ಯಾಕೆ ಸುರುಟ್ಟತ್ತ ಯಾಕೆ ಮೊಬೈಲ್ ಬ್ಯಾಟ್ರಿ ಇಲ್ಲದವರು ರಾತ್ರಿ ನಮ್ಮ ಮನೆಗೆ ಯಾರು ಬರಬೇಡ ಅಂತೇಳಿ ಒಂದು ಬೋರ್ಡ್ ಬರ್ಸಿ ನಮ್ಮ ಮನೆ ಬಾಗಿಲಿಗೆ ಕಟ್ಟಿಬಿಡು. ರಾತ್ರಿ ಬರೋರಿಗೆ ಆ ಬೋರ್ಡ್ ಹೆಂಗ್ ಕಾಣತ್ರಿ ಅಪ್ಪ? ನನ್ನ ಮಗನ ಆಗಲ್ಲೇ ಹತ್ತು ಬಂದು ಓದ್ಕೊಂಡು ಹೋಗಿರ್ತಾರಪ್ಪ. ರಾತ್ರಿ ಬರ್ಬೇಕಾದ್ರೆ ಈ ಚಿಕ್ಕ ಅಂತ ಬರ್ತಾರ. ಇದ್ದವ್ರಂತೂ ಈ ಚಿಕ್ಕ ಅಂತ ಬರ್ತಾರ. ಇರ್ಲಾರ್ದವ್ರು ಏನೋ ಸಿಗ್ತಾರ. ಇವ್ರು ಕೊಟ್ಟಿರ್ತಾರ ಹಿಚಕೋತ ಬರ್ರಿ ಸ್ವಾದಿಗಳಿ ಹಳ ಸ್ವಾದಿಗಳಿ. ಅಲ್ರಿ ಸಾವ್ಕಾರ, ನಿಮ್ಮ ಮಗಳ ಸುದ್ದಿ ಗೊತ್ತಿಲ್ಲನ್ರಿ ನಿಮಗ? ಹಾ, ನನ್ನ ಮಗಳ ಸುದ್ದಿ ಏನವಾದ? ನನ್ನ ಮಗಳ ಸುದ್ದಿ ತಂಗಿ ಅವನವ್ರು ಲಗ್ನ ಮಾಡ್ಬೇಕಂತ ಮಾಡಿರಲ್ಲ, ಅದ್ರದ್ದು ಹೇಳ್ತತ್ರಿ ಅದು. ಹೌದು ಬೈರ, ನಾವು ನಮ್ಮ ಮಗಳ ಮದುವೆ ಬೇಗ ಮದುವೆ ಮಾಡಿ ಬಿಡ್ಬೇಕಂತ ಮಾಡೀವಿ. ಆದ್ರ ಸದ್ಯಕ್ಕೆ ಮದುವೆನೂ ಅಲ್ಲಿ ಅಂತೈತಲ್ಲ ಅದು. ನಾನು ಹೇಳಿದ್ದು ಡಾಕ್ಟರ್ ಮಗಳಲ್ರಿ, ನಿಮ್ಮ ಮಗಳು. ನಾನು ಹೇಳಿದ್ದು ಆದ್ರ ನಮ್ಮ ಮಗಳ ಮದುವೆನಪ್ಪ ನಾನೇ ಹೇಳಿದ್ದ. ಕನ್ನಡದಾಗ ಮಗಳು, ಇಂಗ್ಲಿಷ್ನಾಗ ಡಾಕ್ಟರ್ ಅಂದ್ರ ಈಗ ಅವ್ರು ಮದುವೆ ವಯಸ್ಸಿಗೆ ಬಂದಿಲ್ಲ ಮಕ್ಕಳ ಹಡಿಯೋ ವಯಸ್ಸಾಗ ಅಷ್ಟ ಏನ್ ತಗೊಂತೀನಿ ನೋಡ್ರಿ. ಏನಾರ ಮಾಡಿ ನಿಮ್ಮ ಮಗಳು ಮದುವೆ ಮಾಡಿ ಮುಗಿಸಿ ಬಿಡ್ರಿ ಅಪ್ಪ. ನಾವು ತಂಗಿ ಅವನವ್ರು ಹೋಳಿಗೆ ಉಣ್ಬೇಕಂತ ಮಾಡಿವಿ. ಏನೇ ಆದ್ರೆ ಈ ತಿಂಗಳ ನಮ್ಮ ಮಗಳ ಮ್ಯಾರೇಜ್ ಮಾಡಿ ಬಿಡದ ನೋಡಿ. ಅಯ್ಯಯ್ಯೋ, ಅದನ್ನೇ ಮಾಡ್ತೀರಿ? ಅದು ಬ್ಯಾಡ್ರಿ, ಅದು ಬಾಳ ವಜ್ಜಾಕತಿ. ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಕಮ್ಮಗ ಮನಿ ಮುಂದ ಮದ್ವೆ ಮಾಡಿಬಿಡ್ರಿ. ಇಂಗ್ಲಿಷ್ ಗಂಧನ ಗೊತ್ತಿಲ್ಲ ಭೈರ ನಿನ್ನ ಹೇಳ್ತೀಗ. ಅದನ್ನ ಕಲಿ ಅಂದ್ರೆ ಕಲ್ಲಿಲ್ಲ ನೋಡ್ರಿ, ಇದು ಭಂಗ್ಯ. ಕಲಸಂದ್ರೆ ಏನು ಕಲಸಿಲ್ಲ, ಬರೀ ದಬ್ಬಾಕೊಂಡು ಹನುಮಪ್ಪರು ಕೂಡ ಮಕ್ಕಳದ ಮಾಡ್ದಿ. ಕಲಸಂತ ಪಡ್ಕೊಂಡಿಲ್ಲ ನಾನು. ಮ್ಯಾರೇಜ್ ಅಂದ್ರ ಮದುವೆ, ಏನ ಲವ್ ಮ್ಯಾರೇಜ್? ಹಳ್ಳಿ ದೊಡ್ಡನ ಮದುವೆ ಬರಬರಿ. ಅಲ್ಲೋ ಬೈರ, ನಾವು ಎಲ್ಲಾ ಕಡೆ ಹುಡುಕ್ತೀವಪ್ಪ, ಬೆಸ್ಟ್ ಹಳೆಗಳನ್ನ ಸಿಗವಲ್ರು. ಬಿಡ್ರಿ, ನೀವು ರೊಕ್ಕ ಖರ್ಚು ಮಾಡಕ್ ತಯಾರದಿರಿ ಅಂದ್ರ ಕೇಳಿದಂಗ ರೊಕ್ಕ ಕೊಟ್ರ ನಿಮ್ಮ ಮನಿ ಹೆಮ್ಮಿ ಮಣಕ ಸಮಿಗೆ ವರ ಸಿಗ್ತಾವ ನೋಡ್ರಿ. ಹೌದ್ರಿ, ಮತ್ತೆ ರೊಕ್ಕ ಸಿಗುತ್ತಂದ್ರ ಸಾಕು. ಈಗಿನ ಕಾಲದಾಗ ಜನ ಹೆಮ್ಮಿ ಕೋಳಿಗೆ ತಾಳಿ ಕಟ್ಟಕ್ ತಯಾರದಾರ. ನಮ್ಮ ಹುಡುಗಿಗೆ ಏನಾಗೈತೆ ಬೈ? ಬಂಗಾರದಂತ ಕನ್ಯಪ್ಪ. ಏ ಹಿರಿಯ, ಇವ್ರಿಗೆ ಇನ್ನೂ ರೂಪೌಟ್ ಸುದ್ದಿ ಗೊತ್ತಾಗಿಲ್ಲ. ಏನವ ನನ್ನ ಮಗಳ ಸುದ್ದಿ? ಹೇಳಿದ್ರ ನಿನಗ? ಯಾರು ಕೇಳ್ಬೇಕ್ರಿ? ನಮ್ ಹಿರಿಯನ ಹೇಳ. ಹೌದಾ? ನಾನೆಲ್ಲ ಹೇಳಿದ್ಲೆ? ಊರ್ ಮಂದಿನ ಬಂದು ನಮ್ಮ ಮನೆಗೆ ಬಂದು ಹೇಳಿ ಹೋಗಾರ. ಮತ್ತೆ ನಿಮ್ಮ ಬೀಗರು ಬಿದ್ರು ಎಲ್ಲೆಲ್ಲಿ ಅದರ ಅಲ್ಲಲ್ಲಿ ಹೇಳು ಅಂತ ತಿಳಿದ. ಆದ್ರೂ ನಾ ತಿಳಿಸಿಲ್ಲ ನೋಡ್ರಿ. ಅಲ್ರಿ, ನೌಕರಿ ಕ್ಯಾನ್ಸಲ್ ಮಾಡಿದ್ರ ಹೇಳೋದ ಇಲ್ಲಳವ, ಆಗ ಮಾಡೋದಿಲ್ಲ. ನಿಮ್ಮಂತ ನಂಬಿಗೆಸ್ತರನ್ನ ಕೆಲಸದಿಂದ ಹೇಗೆ ತೆಗೆಯೋದು? ಇನ್ನೊಂದ್ಸಲ ಅನ್ರಲ್ಲ. ಇಲ್ಲ ಮಾಡೋದು. ಅಲ್ರಿ ಚಾಪ ಕುಡಿಯೋ. ಇಸ್ಕೋ ಕಟ್ಟಿಸ್ಕೋ ಹಿರಿಯ ಕಟ್ಸ್ಕೋ. ಅಲ್ರಿ, ಅತ್ತಾಗಿತ್ತಾಗ ನಮ್ದು ಬಹಳ ಸಾಲ ಆಗೈತೆ. ಒಂದ್ 10,000 ರೂಪಾಯಿ ಕೊಟ್ಟು ಬಿಡ್ರಿ. ಇಂತ ದುಡ್ದು ಮುಡಿಸ್ತನಲ್ರಿ ಅಪ್ಪ. 1,000? ಹ್ಞೂನ್ರಿ.
10,000 ಅಂದ್ರೆ ಸಣ್ಣ ಅಂಕಿ ಆತನಲ್ಲಿ ಭೈರ ಹೇಳಿ ಕೇಳಿ 10,000 ಲೇ ಅದು. ಏನಂದ್ರಿ? 10,000. ಓಹೋ, ಅವ್ರ ಅವ್ವಂದು ಗೊತ್ತಾತ್ರಿ. ಈಗ ಈ 100 ಕೊಟ್ರಲ್ಲ, ನಮಗಿದು ಅದಕ್ಕೂ ಆಗೋದಿಲ್ಲ. ಈಗ ನೀವು ಕೊಡೋದಿಲ್ಲ ಅಂದ್ರೆ ನಾ ಏನ ಬಿಡೋ ಮಗಳಲ್ರಿ. ಮತ್ತೆ ಮನಿಗೆ ಹೋಗಿ ಹೇಳಿ ಕೇಳಿ ಎಲ್ಲಾ ಹೆಣ್ಮಕ್ಳನ್ನು ಸಂಗವ ನಿಂಗವ ಮಲವ ಮುಗುಡವ್ವ ತಗೊಳಪ್ಪ, ತಗೊಂಬಿಡು. ಈಗ ನಿನಗೆ ತಿಳಿದಾಗ ಕೊಡುವ ನೋಡ, ತಿಳಿತ್ ನೋಡಿದ್ರ ಒಳಗಿನ ಹಗರ್ನ ಹಕ್ಕಿ ಕತ್ತೆ ಹೆಂಗೈತ ಹೇಳಿ. ಹಿರಿಯ ಬೈಲೆ, ಯಾವಾಗ ರೊಕ್ಕ ಬೇಕಂತಂದ್ರ ಈ ಸರ್ಪಂಚರ ಲಂಗಟಕ್ಕೆ ಒಂದು ತಟ್ಟೆ ಬೆಂಕಿ ಹಚ್ಚಿ ಬೈರ ಹೇಳ್ರಪ್ಪ. ನಿನ್ನೆ ಹೇಳ್ತೀವಿ ಸ್ವಲ್ಪ ಹೇಳು. ಬಲು ಒಡಕ ಬಾಯಿ ಇದ್ದಂಗ ಏಯ್ ಕೊಡ್ತಾರ ನಡಿಯ, ಸುಮ್ಮನೆ ಬಾಳ ತೀರ ವಿಶ್ವಾಸ ಇಲ್ದಾಗ ಮಾಡ್ತೇನೆ. ನಡಿ ಕೊಡ್ತಾರ ನಡಿ. ಆಗೋದಿಲ್ಲ ರೀ, ನಿನಗ್ ಕೊಟ್ರು ನನಗೇನ ಕೊಟ್ಟಾರಣ? ನೀ ಹೇಳ್ಬೇಡವ ಅಂತ ನನಗೇನ್ರ ಕೊಟ್ರಣ ಅವ್ರು? ಇನ್ನೊಂದು 10,000 ರೂಪಾಯಿ ಕೊಟ್ಬಿಡಪ್ಪ, ನಾ ಯಾರ ಮುಂದೆ ತುಟಿ ಪಿಟ್ಟಿ ಗಂಡೋದಿಲ್ಲ. ನನ್ನ ಪಗಾರ ಮುಟ್ಟಿದ್ದಂತ ಸೀದಾ ಕಾರ್ ಚಾಲೂನ ಈಗ. ಏನವ ಇದು? ಇಲ್ಲ ನೋಡ್ಬಿಡವ್ವ, ಈ ಸದ್ದು ನಮ್ಮ ಹತ್ರ ಹಣ ಇಲ್ಲ. ಇಲ್ಲ, ಸಾಯಂಕಾಲ ಮನೆಗೆ ಬಂದ್ಬಿಡು, ಹಾ. ಅವಾಗ ಕಟ್ ಕಳಿಸ್ಬಿಡ್ತೀನಿ. ಆತ್ ಬಿಡ್ರಿ. ಹಂಗಾರ ಊರಾಗ ಅವ್ರವ್ರ ಮಾತಾಡ್ಕೊಂಡು ಇದು ಸುದ್ದಿ ಊರು ತುಂಬ ಹಾಪಿತ್ತಂದ್ರೆ ನಮಗೂ ಗೊತ್ತಿಲ್ಲ. ಆಮೇಲೆ ನೀವು ನಮ್ಮ ಮ್ಯಾಗ ಗುಬೆ ಕುಡ್ಸಕ್ ಹೋಗ್ಬಾಡ್ರಿ. ಯಾರ್ಯಾರ ಟೈಮ್ ಹೆಂಗೆ ಬರ್ತಾ ಯಾರ ನಮಗ ಗೊತ್ತೈತಿ. ಇಲ್ಲಳವ ಬೈರ, ಹೇಳೋ ನಿನ್ನ ಹೆಂಡತಿಗೆ ಸ್ವಲ್ಪ. ಕೊಡ್ತಾರ ನಡಿ, ಯಾಕೆ ಅಷ್ಟು ಇದು ಮಾಡ್ತಾರೆ? ತೀರ ವಿಶ್ವಾಸ ಇಲ್ದಾಗ ಮಾಡ್ತೀನಿ ನೀನು. ನಡಿ ಕೊಡ್ತಾರ. ಕಟ್ ಕೊಡದ ಮತ್ತೆ ಹಾಕಿಸ್ನಂತ ಪ್ಲಾಸ್ಟಿಕ್ ಇಂದ. ಊರಾಗ ಸುದ್ದಿ ಬಂತು ಅಂದ್ರೆ ನನ್ನ ಮ್ಯಾಗ ಅಲ್ರೆ. ಹೇಳ್ರಿ ನೀವು ಎಲ್ಲರ ಮುಂದೆ ಹೇಳ್ರಿ, ನಾ ಏನಿಲ್ಲ ಕೇಳವಲ್ಲ. ಏನು ಅನ್ಸನರಿ ಆ ವಿಕ್ರಮ್ ರಾಜಾಗ ಶನಿ ಗಂಟು ಬಿದ್ದಂಗ ನಮಗೆ ಗಂಟು ಬಿದ್ರಲ್ಲ ಅಂತೀನಿ. ಅಲ್ಲ, ಆ ರವಿಚಂದ್ರ ನನ್ನ ಮಗಳ ಮದುವೆ ಆತನಂತೇಳಿ ಒಪ್ಪಿಕೊಂಡು ಕೊನೆಗೆ ಆ ಹಾಲನ ಮಗಳ ಮದುವೆ ಆದನಲ್ಲ. ಏನಿದ್ರ ಅಕ್ಕಿ ಕತ್ತು? ಮನೆಗೆ ಕರೆದು 5 ಲಕ್ಷ ರೂಪಾಯಿಗಳನ್ನು ಕೈ ಹಾಕೊಟ್ಟು ಹೇಳಿದ್ದೆ. ಮನೆಗೆ ನಮಗ ಕೈ ಕೊಟ್ಟನಲ್ಲಿವ ಹೇಳ್ತೀನಿ, ಹೇಳ್ತಾನೆ. ಕಿವಿ ಗಡ್ಡೆ ಹಿಡಿದು ಕೇಳ್ತೀನಿ, ಯಾಕೆ ನಮ್ಮ ಹುಡುಗಿ ಬಿಟ್ಟಿ ಈ ಹೆಣ್ಣು ನಮ್ಮ ರೊಕ್ಕ ಕೊಡ್ತಿ ಅಂತ. ಹೊಡೆದ ಇದ್ರ ಜೇಲಿಗೆ ಕಳಿಸ್ತಾನೆ ಮಗನ. ನಾನಂತರ ದನ ಕಾಯುವಂತ ಹೇಳಿ ಈ ಊರ ಸರ್ಪಂಚ ನಿನ್ನ ಮನೆಯಲ್ಲಿ ನಿಲಾವ ಮಾಡಿಸ್ತಾನೆ. ನಿಲಾವ ಹೋಂಬ ಹಳೆ ಹೋಂಬ 2 ಇಂಗ್ಲೀಷ್ ಮಾತಾಡಕ್ ಬರಗಲ್ಲ. ನನ್ನ ಮುಂದೆ ನಾವು ಹೊಡ್ತೇನೆ ಅಲ್ಲೇ. ನೋಡ್ತೀರಿ ಗಂಡಸ ಕೈನ, ಯಾಕೆ ನಾವು ಹಂಗೆ ಇಟ್ಕೊಂತೀವಿ? ನಾವು ಇವು ಸರ್ಪಂಚರಿದ್ದೀವಿ.